ನಮಸ್ಕಾರ, ಬುಲೆಟಿನ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ನಾನು ಧನುಕುಮಾರ್. ಇವತ್ತೊಂದು ಸಿನಿಮಾ ನೋಡ್ಕೊಬಂದೆ ಈಗಷ್ಟೇ, ಜುಗಲ್ಬಂದಿ. ಒಳ್ಳೆ ಅದ್ಭುತವಾದ ಸಿನಿಮಾ. ದಿವಾಕರ್ ಡಿಮ್ಡಿಮ್ ಅವರು ಭಾಳ ವರ್ಷ ಅಸಿಸ್ಟೆಂಟ್ ಹಾಗೂ ಅಸೋಸಿಯೇಟ್ ಆಗಿ ಕೆಲಸ ಮಾಡಿ ಇಂಡಸ್ಟ್ರೀಲಿ ಅವರೇ ಸ್ವಂತ ಡೈರೆಕ್ಷನ್ ಮಾಡಿ ಇವಾಗ ಅವ್ರದ್ದೇ ಡೈರೆಕ್ಷನಲ್ಲಿ ಸಿನಿಮಾ ಬಂದಿದೆ, ಜುಗಲ್ಬಂದಿ ಅಂತ. ಭಾಳ ಅದ್ಭುತವಾಗಿದೆ ಸಿನಿಮಾ. ಹಾಗೆ ಈ ಸಿನಿಮಾದಲ್ಲಿ ಯಶ್ ಶೆಟ್ಟಿ ಅವ್ರು ಕಾಣಿಸ್ಕೊಳ್ತಾರೆ. ಯಶ್ ಶೆಟ್ಟಿ ಅವರು ಬೇರೆ ರೀತಿಯೇ ಕಾಣಿಸ್ಕೊಳ್ತಾರೆ. ಇಷ್ಟು ದಿನ ನೀವು ಯಶ್ ಶೆಟ್ಟಿ ಅವ್ರನ್ನ ಒಂದು ವಿಲನ್ ಪಾತ್ರದಲ್ಲಿ ನೋಡಿದ್ರಿ, ಖಳನಾಯಕನಾಗಿ. ಆದರೆ ಫಸ್ಟ್ ಟೈಮ್ ಒಬ್ಬ ಕಾಮಿಡಿಯನ್ನಾಗಿ ಕಾಣಿಸ್ಕೊಳ್ತಾರೆ ಮತ್ತು ಅವರಲ್ಲಿದ್ದ ಒಂದಷ್ಟು ಕಲೆನೂ ಕೂಡ ಇದರಲ್ಲಿ ತೋರಿಸ್ತಾರೆ. ಭಾಳ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಕಾಮಿಡಿ ಸೀನ್ಸ್ ಇದೆ. ಮತ್ತು ಇನ್ನು ಬಾಕಿ ಏನೇನಿದೆ ಅನ್ನೋದನ್ನ ನೀವು ಸಿನಿಮಾದ ಮುಖಾಂತರ ನೋಡಬೇಕು. ಹಾಗೆ ಈ ಸಿನಿಮಾದಲ್ಲಿ ಮಾನಸಿ ಅವರು ಕಾಂತಾರ ಸಿನಿಮಾದಲ್ಲಿ ಕಮಲ ಕಾಣಿಸ್ಕೊಂಡಿದ್ರು, ರಿಷಬ್ ಶೆಟ್ಟಿ ಅವ್ರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಈ ಸಿನಿಮಾದಲ್ಲೂ ಕೂಡ ತಾಯಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಆದರೆ ಆ ಕಾಂತಾರ ಸಿನಿಮಾಕ್ಕೂ ಜುಗಲ್ಬಂದಿ ಸಿನಿಮಾಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದರಲ್ಲಿದ್ದ ತಾಯಿ ಪಾತ್ರನೇ ಬೇರೆ, ಇದರಲ್ಲಿರೋ ತಾಯಿ ಪಾತ್ರನೇ ಬೇರೆ. ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಕಾಣಿಸ್ಕೊಳ್ತಾರೆ ಮಾನಸಿ ಅವರು ಯಶೋಧ ಅನ್ನೋ ಪಾತ್ರದಲ್ಲಿ. ಏನು ಡಿಫ್ರೆನ್ಸ್ ಅಂತ ಸಿನಿಮಾ ನೋಡೇ ತಿಳ್ಕೊಬೇಕು ನೀವು. ತುಂಬ ತಾಯಿ ಸೆಂಟಿಮೆಂಟ್ ಇದೆ, ತುಂಬ ಇಷ್ಟ ಆಗುವಂಥ ಕತೆ ಇದು ನಿಮಗೆ. ಆ್ಯಂಡ್ ಹಾಗೆ ಕಿರಿಕ್ ಪಾಟಿ ಖ್ಯಾತಿಯ ಅಶ್ವಿನ್ ರಾವ್ ಅವರು ಕೂಡ ಕಾಣಿಸ್ಕೊಳ್ತಾ ಇದರಲ್ಲಿ. ಕಿರಿಕ್ ಪಾಟಿ ಖ್ಯಾತಿಯ ಅಶ್ವಿನ್ ರಾವ್. ಇದರಲ್ಲಿ ಯಾರು ಹೀರೋ ಯಾರು ಹೀರೋಯಿನ್ ಅಂತಲೇ ಜಡ್ಜ್ ಮಾಡೋಕ್ಕಾಗಲ್ಲ. ಆ ಥರ ಇದರಲ್ಲಿ ಎಷ್ಟು ಪಾತ್ರಗಳಿದೆ ಅಷ್ಟು ಪಾತ್ರನೂ ಹೀರೋನೇ, ಎಷ್ಟು ಪಾತ್ರ ಫೀಮೇಲ್ ಪಾತ್ರ ಇದೆ ಅಷ್ಟು ಫೀಮೇಲ್ ಪಾತ್ರ ಹೀರೋಯಿನ್ ಅಂತಲೇ ಹೇಳ್ಬೋದು. ಇವರೇ ಹೀರೋ ಇವರೇ ಹೀರೋಯಿನ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಎಲ್ಲರೂ ಹೀರೋ ಎಲ್ಲರೂ ಹೀರೋನೇ. ಎಲ್ಲರದು ಅಷ್ಟು ಮೇನ್ ಪಾತ್ರನೇ ಇದೆ. ಎಲ್ಲರಿಗೂ ಕೂಡ ಲೀಡ್ ಪಾತ್ರ ಕೊಟ್ಟಿದ್ದಾರೆ. ಅಶ್ವಿನ್ ರಾವ್ ಅವರು ಕೂಡ ಅಷ್ಟೇ. ಅವ್ರದ್ದು ಡಿಫ್ರೆಂಟ್ ವೇಲೇ ಹೋಗುತ್ತೆ ಅವ್ರದ್ದೊಂದು ಕತೆ. ಅದನ್ನು ನೀವು ಥಿಯೇಟ್ರಲ್ಲೇ ನೋಡಬೇಕು. ತುಂಬ ಡಿಫ್ರೆಂಟಾಗಿ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅವ್ರ ಪೇರು ಬಂದು ಅರ್ಚನಾ ಅವರು. ಇವರು ತುಂಬ ಕಡಿಮೆ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾದಲ್ಲೂ ಕೂಡ ಇವರು ಹೀರೋಯಿನ್ ಅಂತಲೂ ಹೇಳ್ಬೋದು, ಹೀರೋಯಿನ್ನಾಗಿ ಕಾಣಿಸ್ಕೊಳ್ತಾರೆ. ಅಶ್ವಿನ್ ರಾವ್ ಮತ್ತು ಅರ್ಚನಾ ಪೇರು ತುಂಬಾ ಡಿಫ್ರೆಂಟ್ ಆಗಿದೆ. ಇವ್ರದ್ದೇ ಒಂದು ವೇ ಹೋಗ್ತಾ ಇರುತ್ತೆ. ಈ ಸಿನಿಮಾದಲ್ಲಿ ಬಂದು 3 ಕತೆಗಳು ನಡೆಯುತ್ತೆ. ಒಂದೇ ಸಿನಿಮಾದಲ್ಲಿ 3 ಕತೆ ಇರುತ್ತೆ. ಒಂದು ಮದರ್ ಸೆಂಟಿಮೆಂಟ್, ಇನ್ನೊಂದು ಇಡೀ ಸಿನಿಮಾ, ಒಂದು ವಸ್ತು ಹಿಂದೆ ಹೋಗ್ತಾ ಇರುತ್ತೆ. ಆ ವಸ್ತು ಏನು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಆ್ಯಂಡ್ ಒಂದು ಲವ್ ಸ್ಟೋರಿ ಕೂಡ ನಡೀತಾ ಇರ್ತದೆ ಅಶ್ವಿನ್ ರಾವ್ದು. ಈ ಲವ್ ಸ್ಟೋರಿನೂ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ನಿಮಗೆ ಸಿನಿಮಾನ ಯಾವ ಥರ ಎಕ್ಸ್ಪ್ಲೇನ್ ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ಆ ಥರ ಒಂದು ಕತೆ ಸಿನಿಮಾದಲ್ಲಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ಚಂದ್ರಪ್ರಭಾ, ಕಿಚ್ಚಿ ಗಿಲಿ ಗಿಲಿ ಖ್ಯಾತಿಯ ಚಂದ್ರಪ್ರಭಾ ಅವರು ಕೂಡ ಕಾಣಿಸ್ಕೊಳ್ತಾರೆ. ಅವ್ರದ್ದು ಕಾಮಿಡಿ ಯಾವ ಥರ ಇರುತ್ತೆ ಅಂತ ನಿಮ್ಗೆ ಹೇಳಂಗೆ ಇಲ್ಲ, ನೀವೇ ಗಿಚ್ಚಿ ಗಿಲಿ ಗಿಲಿ ನೋಡಿರ್ತೀರ. ಆ್ಯಂಡ್ ಅವ್ರದ್ದು ಸಿನಿಮಾಗಳಲ್ಲೂ ಕೂಡ ನೋಡಿರ್ತೀರ. ಒಳ್ಳೆ ಕಾಮಿಡಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ನಿಮಗೆಲ್ಲೂ ಬೋರ್ ಅನಿಸಲ್ಲ. ಒಳ್ಳೆ ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ. ಆ್ಯಂಡ್ ಸಂತೋಷ್ ಕೂಡ ಕಾಣಿಸ್ಕೊಳ್ತಾರೆ ಈ ಸಿನಿಮಾದಲ್ಲಿ. ಸಂತೋಷ್ ಅವ್ರದ್ದು ಒಂದು ವಿಭಿನ್ನ ಕ್ಯಾರೆಕ್ಟ್ರು, ಒಂದು ಮೂಗನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಮಾತೇ ಆಡದೆ ಬರೀ ಫೇಸ್ ಎಕ್ಸ್ಪ್ರೆಷನ್ ಆ್ಯಂಡ್ ಆ್ಯಕ್ಟಿಂಗಲ್ಲೇ ಜನರನ್ನ ಗೆಲ್ಲುವಂಥ ಕೆಲಸ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಸೆಂಟಿಮೆಂಟ್ ಇದೆ, ಕಾಮಿಡಿ ಇದೆ, ಲವ್ ಇದೆ, ಆ್ಯಂಡ್ ಥ್ರಿಲ್ ಕೂಡ ಇದೆ ಸಿನಿಮಾದಲ್ಲಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ದಿವಾಕರ್ ಡಿಮ್ಡಿಮ್ ಅವರು. ಫಸ್ಟ್ ಟೈಮ್ ನಿರ್ಮಾಣ ಮಾಡಿದಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಈ ಸಿನಿಮಾದ ಸಾಂಗ್ಗಳ ಬಗ್ಗೆ ಮಾತಾಡೋದಾದರೆ, ಈಗಾಗಲೇ ಸಿನಿಮಾ ಸಾಂಗ್ ಕೇಳಿರ್ತೀರ ನೀವು. ಸೆಂಟಿಮೆಂಟ್ ಸಾಂಗ್ ಕೂಡ ಇದೆ. ಆ್ಯಂಡ್ 2 ಸಾಂಗ್ ಇದೆ ಸಿನಿಮಾದಲ್ಲಿ, 2 ಕೂಡ ಹಿಟ್ ಆಗಿದೆ ಸಿನಿಮಾ. ಈಗಾಗಲೇ ನೋಡಿರ್ತೀರ. ನೀವೆಲ್ಲೂ ಸಿನಿಮಾ ನೋಡಿಲ್ಲ ಇನ್ನೂ ಅಂದರೆ ಹೋಗಿ ಈಗಲೇ ಸಿನಿಮಾನ ನೋಡಿ. ಭಾಳ ಅದ್ಭುತವಾಗಿದೆ ಸಿನಿಮಾ. ಈಗಾಗಲೇ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನೋಡೋಂಗಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಬುಲೆಟಿನ್ ಎಕ್ಸ್‌ಪ್ರೆಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.